ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಥವಾ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಮಾಡುವಂಥ ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ದಿನಗಳಾಗಿತ್ತು ನಾನು ಈ ರೀತಿ ಒಂದು ನಾರ್ಮಲ್ ಡೈಲಿ ರೊಟೀನ್ ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡಿ. ಗೊತ್ತೇ ಇರುತ್ತೆ, ಪ್ರತಿ ವ್ಲಾಗಲ್ಲೂ ನಾನು ಅದೇ ರೀಸನ್ ಕೊಡ್ತಾಯಿದ್ರೆ ಏನಪ್ಪ ಇವರು ಇದೇ ಸೇಮ್ ರೀಸನ್ ಹೇಳ್ತಾರೆ, ಬೋರಿಂಗ್ ಅಂತ ಅನ್ಸ್ಬಿಡ್ಬೋದು ನಿಮಗೆ. ಎಲ್ರಿಗೂ ಗೊತ್ತೇ ಇರುತ್ತೆ, ಮಕ್ಕಳಿರೋ ಮನೇಲಿ ಎಷ್ಟು ಕೆಲಸ ಇರುತ್ತೆ. ಅದರಲ್ಲೂ ಪುಟ್ಟ ಮಕ್ಕಳಿದ್ದಾಗ ಅವರು ಒಂದೊಂದು ಮೈಲ್ ಸ್ಟೋನ್ಸ್ ರೀಚ್ ಆಗ್ತಾ ಇರ್ತಾರೆ, ನಡೆಯೋದು ಕಲಿತಾ ಇರ್ತಾರೆ. ಹಿಂಗೆಲ್ಲ ಇರಬೇಕಾದ್ರೆ ಅವ್ರ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆ್ಯಂಡ್ ಮಗು ಇದೆ ಅಂದಾಗ ಫಸ್ಟ್ ಪ್ರಿಫರೆನ್ಸ್ ಮಗುಗೆ ಕೊಡಬೇಕಾಗುತ್ತೆ. ಸೊ ಬೇರೆದೆಲ್ಲ ನೆಕ್ಸ್ಟ್ ಬರುತ್ತಲ್ವ, ಮನೆ, ಮಕ್ಕಳು. ಸೊ ಇದು ನಮ್ಮ ಮೊದಲ ಆದ್ಯತೆ ಆಗಿರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಸೊ ಹಾಗಾಗಿ ಇಷ್ಟು ದಿನ ಒಂದು ಲಾಂಗ್ ಬ್ರೇಕೇ ತೊಗೊಂಡೆ ಅಂತ ಅನಿಸುತ್ತೆ. ಹಿಂಗಿದೆ ಅಂದರೆ ಇವಾಗ ವ್ಲಾಗ್ಸ್ ಮಾಡ್ತಾಯಿದ್ರೆ ಒಂದು ಕಂಟಿನ್ಯೂಟಿ ಇರುತ್ತೆ ಮಾಡೋದಕ್ಕೂ ಅಷ್ಟೇ. ಏನೋ ಅಂತ ಅನಿಸ್ತಿರಲ್ಲ, ಒಂದು ಈ ಥರ ಲಾಂಗ್ ಬ್ರೇಕ್ ತೊಗೊಂಡು ಮತ್ತೆ ಕಮ್ ಬ್ಯಾಕ್ ಆಗೋದಿದೆಯಲ್ಲ, ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ನನಗೂ ಕೂಡ ಹಾಗೆ ಆಗ್ತಾಯಿತ್ತು. ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ನನಗೆ ವ್ಲಾಗ್ ಹೇಗಪ್ಪ ಸ್ಟಾರ್ಟ್ ಮಾಡೋದು ಅನ್ನೋದೇ ಒಂದು ತಲೆಯಲ್ಲಿ ಓಡ್ತಾ ಇತ್ತು. ನೋಡೋಣ, ಇನ್ನು ಮುಂದೆ ಆದಷ್ಟು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡೋಣ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆದಷ್ಟು ವಾಯ್ಸ್ ಓವರ್ ಮಾಡೋದಕ್ಕಿಂತ ವ್ಲಾಗಲ್ಲೇ ಮಾತಾಡಿಬಿಟ್ರೆ ನನಗೆ ಅದೊಂದು ವಾಯ್ಸ್ ಓವರ್ ಮಾಡೋ ಕೆಲಸನೂ ಕೂಡ ತಪ್ಪುತ್ತೆ. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಮೇಥಿ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಏನು ಅನ್ನೋದನ್ನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಬಿಟ್ಟು ಲಾಸ್ಟ್ ವೀಕ್ ಮನೆಗೆ ಅಕ್ಕ ಮತ್ತು ಅಮ್ಮ ಮಕ್ಕಳು ಎಲ್ಲ ಬಂದಿದ್ರು, ಅವ್ರ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದು ಹೇಗಿತ್ತು ಅನ್ನೋದನ್ನು ಕೂಡ ಇದೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಮುಂದೆ ನಾನು ರೆಗ್ಯುಲರಾಗಿ ವ್ಲಾಗ್ಸ್ನ ಮಾಡ್ತೀನಿ, ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾವು ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬು ಮತ್ತು ಲೈಕ್ಸು ನನಗೆ ಆದಷ್ಟು ಮೋಟಿವೇಟ್ ಮಾಡುತ್ತೆ ಇನ್ನಷ್ಟು ವ್ಲಾಗ್ಸ್ ಮಾಡೋದಕ್ಕೆ. ತೊಗೊಂಡ ಆ್ಯಕ್ಚುಲಿ ಪರೋಟ ಮಾಡಬೇಕಾಯಿತು, ಮೊಸರು ಇರಲಿಲ್ಲ, ಮೊಸರು ತರಿಸಿದೆ. ಸರಿ, ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಹೇಗೆ ಬಂತು ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ನಾನು ಹೇಳ್ದಾಗೆ ನಾನು ಮಾಡೋಂಥ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ನನಗೊಂದು ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ವ್ಲಾಗ್ಸ್ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋಂಥದ್ದು ಬಂದು ಮೆಂತೆ ಪರೋಟ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ಒಂದು ಬೌಲ್ಗೆ ಒಂದು 2 ಕಪ್ ಆಗಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇದು ಬಂದು ಅಜ್ವೈನ್. ಸೊ ಇದನ್ನು ಈ ರೀತಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಆದರೆ ಸಾಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಉಪ್ಪು ಖಾರ ಎರಡು ಕೂಡ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಸೊ ಇದಾದಮೇಲೆ ಇದು ಮೇನ್ ಇಂಗ್ರೀಡಿಯೆಂಟು ಮೆಂತ್ಯ ಸೊಪ್ಪು. ಸೊ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಸಣ್ಣದಾಗಿ ಉದುರಿಸಿಟ್ಕೊಂಡಿದ್ದೀನಿ. ಆ ಮೆಂತ್ಯ ಸೊಪ್ಪನ್ನ ಇದರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಂತರ ಇಲ್ಲಿ ನಾನು ಒಂದು 2 ಸ್ಪೂನ್ ಆಗಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಕು, ನಾನು ತೊಗೊಂಡಿರೋ ಹಿಟ್ಟಿಗೆ ಇಷ್ಟು ಸಾಕಾಗುತ್ತೆ. ಸೊ ಈಗ ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಫಸ್ಟ್ ಇದನ್ನು ಹಾಗೆ ಡ್ರೈಯಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಕಲಿಸ್ಕೊಂಡ್ರಾಗುತ್ತೆ. ಒಂದ್ಸರಿ ಕಲಿಸ್ಕೊಂಡಾದ್ಮೇಲೆ ನೀರನ್ನು ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಂಡು ಸಾಫ್ಟಾಗಿ ಕಲಸಿಟ್ಕೊಬೇಕು. ನಾವು ನಾರ್ಮಲಿ ಚಪಾತಿ ಮಾಡೋದಕ್ಕೆ ಎಷ್ಟು ಸಾಫ್ಟಾಗಿ ಕಲಿಸ್ತೀವಲ್ಲ ಅಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಕಲಸಿಟ್ಬಿಟ್ಟು ಒಂದು 30 ಮಿನಿಟ್ಸ್ ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಅಟ್ಲೀಸ್ಟ್ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಒಂದು 50 ಮಿನಿಟ್ಸ್ ಆದರೂ ಅದನ್ನು ನೆನೆಸ್ಕೊಳ್ಳಿ. ನೋಡ್ಬೋದು, ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕಿಂತ ತುಂಬ ಸಾಫ್ಟಾಗಿ ಕಲ್ಸೋಕೆ ಹೋಗಬೇಡಿ. ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಇರಲಿ. ಒಂದು 30 ಮಿನಿಟ್ಸ್ ಇದನ್ನು ನೆನೆಸ್ತೀವಲ್ಲ, ಸೊ ಅದಾಗೆ ಸಾಫ್ಟ್ ಆಗುತ್ತೆ. ಸೊ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ತೀನಿ. ಸಾಕು, ಒಂದಿಷ್ಟು ಆಯಿಲ್ನ ಸೇರಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಮತ್ತೆ ಇದನ್ನು ಮಾಡೋ ನಾನು ನಿಮ್ಮ ಜೊತೆ ಸಿಗ್ತೀನಿ. ಹಾಫ್ ಆನ್ ಅವರ್ ಬಿಟ್ಟು ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಥರನಾದರೂ ಮಾಡ್ಕೊಳ್ಬೋದು ಅಥವಾ ಫೋಲ್ಡ್ ಮಾಡಿ ಅದನ್ನು ಪರೋಟ ಥರನಾದರೂ ಮಾಡ್ಕೊಳ್ಬೋದು. ನಾನು 2 ಥರನೂ ಕೂಡ ಟ್ರೈ ಮಾಡಿದೆ. ಆ 2 ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು.
ಟೈಮ್ ಇತ್ತು ಅಂದರೆ ಅದು ಸ್ವಲ್ಪ ಫೋಲ್ಡ್ ಮಾಡಿ ಪರೋಟ ಥರ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ಚಪಾತಿ ಥರ ಮಾಡಿಕೊಂಡ್ರು ಕೂಡ ಚೆನ್ನಾಗಾಗುತ್ತೆ. ನಾನಿಲ್ಲಿ ನೈಟ್ ಡಿನ್ನರ್ಗೆ ಮಾಡಿದ್ದೆ, ಬಟ್ ನೀವೇನಾದರೂ ಮಾಡ್ಕೊಳ್ತೀರಾ ಅಂದರೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಬೋದು, ಈಸಿಯಾಗಿ ಆಗಿಬಿಡುತ್ತೆ. ಬೆಳಿಗ್ಗೆ ಅಂತಂದರೆ ಸ್ವಲ್ಪ ಅರಿಬರಿ ಇರುತ್ತೆ, ಏನಪ್ಪ ತಿಂಡಿ ಮಾಡೋದು ಅನ್ನೋ ಥರ. ಈ ಚಪಾತಿ ಎಲ್ಲ ಮಾಡಿದ್ರೆ ಅದಕ್ಕೆ ಸೈಡ್ಗೆ ಗೊಜ್ಜು ಪಲ್ಯ ಈ ಥರ ಏನಾದರೂ ಒಂದು ಮಾಡಲೇಬೇಕಾಗುತ್ತೆ. ಬಟ್ ಇದಂದರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಇದಕ್ಕೆ ತುಪ್ಪ ಅಥವಾ ಮೊಸರಿದ್ರೆ ಸಾಕು, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಒಂದು ಈಸಿ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಕೂಡ ಇನ್ಮೇಲೆ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಸಹ ಟ್ರೈ ಮಾಡಿ. ಇಲ್ಲಿ ಮಧ್ಯಾಹ್ನ ಒಂದು 2 ಗಂಟೆಗೇನೋ ಆಗಿತ್ತು. ಅಮ್ಮ ಬಂದಿದ್ದರು, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತೇಳಿ ಹಸ್ಬೆಂಡ್ ಹೊರಟರು. ಅವ್ರ ಜೊತೆ ನಮ್ಮ ಮನೆಯಲ್ಲಿರೋಂಥ ಮಕ್ಕಳು ಸೈನ್ಯ ಎಲ್ಲ ಹೋಗ್ತಾ ಇದೆ ಅಮ್ಮನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು. ಊರಿಂದ ಲಗೇಜ್ ಎಲ್ಲ ತೊಗೊಂಡು ಬಂದಿರ್ತಾರಲ್ವ. ಸೊ ನಮ್ಮನೆ ಬಸ್ ಸ್ಟಾಪಿಂದ ಸ್ವಲ್ಪ ದೂರನೇ ಆಗುತ್ತೆ, ಅಲ್ಲಿಂದ ನಡ್ಕೊಂಡು ಬರೋದಕ್ಕಾಗಲ್ಲ, ಆಟೋದಲ್ಲಿ ಬರಬೇಕು. ಹಸ್ಬೆಂಡ್ ಹೇಗಿದ್ರು ಫ್ರೀ ಇದ್ರಲ್ಲ, ಸರಿ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೊರಟರು. ಅವ್ರ ಜೊತೆ ಇವರೆಲ್ಲ ಹೋಗಿದ್ರು ಅಮ್ಮನ ಕರ್ಕೊಂಡು ಬರೋದಕ್ಕೆ ಅಂತೇಳಿ. ಅಕ್ಕ ಸ್ವಲ್ಪ ಬೇಗನೆ ಬಂದಿದ್ಲು ಅಮ್ಮಗಿಂತ. ಅಮ್ಮ ಬರೋಷ್ಟರಲ್ಲಿ ಒಂದು 2 ಗಂಟೆ 2:15 ಆಗಿಬಿಟ್ಟಿತ್ತು. ಇನ್ನೇನು ಊಟದ ಟೈಮೇ ಆಗಿತ್ತಲ್ವ. ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿತ್ತು. ನಾನು ಇಲ್ಲಿ ಸ್ವಲ್ಪ ಪಾಯಸ ಮಾಡಿ ಬೋಂಡಾ ಬಜ್ಜಿ ಎಲ್ಲ ಮಾಡ್ಕೊಂಡಿದ್ದೆ. ಅಕ್ಕ ಊರಿಂದನೇ ಬರ್ತಾ ಬಿದಿರು ಕಡಲೆ ಸಾಂಬಾರು ತೊಗೊಂಡು ಬಂದಿದ್ಲು. ಈ ಬಿದಿರು ಕಡಲೆ ಸಾಂಬಾರಂತೂ ತುಂಬಾ ಒಳ್ಳೆಯದು, ವರ್ಷಕ್ಕೊಂದ್ಸರಿ ತಿನ್ನಲೇಬೇಕಂತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಹೇಗಿದ್ರು ಮಾಡ್ತಾ ಇದ್ದೀನಲ್ವ, ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಬೇಕಾಗುತ್ತೆ. ಯಾಕಂದರೆ ಬಿದಿರು ಕಡಲೆ ಹಾಕ್ತೀವಿ ಅಂದರೆ ಅದಕ್ಕೆ ಒಂದಷ್ಟು ತರಕಾರಿನ ಸೇರಿಸ್ಬೇಕು, ಆವಾಗ ಸಾಂಬಾರು ಜಾಸ್ತಿ ಕ್ವಾಂಟಿಟಿಲಿ ಆಗುತ್ತಲ್ವ, ಹೆಚ್ಚಾಗಿ ಆಗುತ್ತೆ. ಹಾಗಾಗಿ ನಾನು ತೊಗೊಂಡು ಬರ್ತೀನಿ ಬಿಡು, ನೀನೇನು ಸಾಂಬಾರೆಲ್ಲ ಮಾಡೋದಕ್ಕೆ ಹೋಗಬೇಡ ಅಂತೇಳಿ ತೊಗೊಂಡು ಬಂದಿದ್ದು. ನನಗೆ ಸಾಂಬಾರು ಮಾಡೋ ಟೆನ್ಷನ್ ಏನಿರಲಿಲ್ಲ. ಅದ್ರ ಜೊತೆಗೆ ಸೈಡ್ಸ್ಗೆ ಅಂತೇಳಿ ಸ್ವಲ್ಪ ಬಜ್ಜಿ ಬೋಂಡ ಮತ್ತು ಪಾಯಸ ಎಲ್ಲ ಮಾಡಿಕೊಂಡು ಊಟ ಮುಗಿಸಿದ್ವಿ. ಊಟ ಆದಮೇಲೆ ಸಂಜೆವರೆಗೂ ಚೆನ್ನಾಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಎಲ್ಲರೂ ಕೂಡ ಸೇರಿಕೊಂಡು. ಸರಿ ಇನ್ನೇನು ಮಾಡೋದು, ಸಂಜೆ ಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಜೋರು ಮಳೆ ಬೀಳ್ತಾ ಇತ್ತು ಹೊರಗಡೆ. ನಮಗೆ ಪ್ಲ್ಯಾನ್ ಇತ್ತು ರಾಮನಗರಕ್ಕೆ ಹೋಗೋಣ ಅಂತೇಳಿ. ರಾಮನಗರದಲ್ಲಿ ಕರಗ ನಡೀತಾ ಇತ್ತಲ್ವ, ಎಕ್ಸಿಬಿಷನ್ ಎಲ್ಲ ಇರುತ್ತೆ ಕರಗ ಆದಮೇಲೆ. ಸರಿ ಅಲ್ಲಿ ಹೋಗೋಣ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬೆಳಿಗ್ಗೆಯಿಂದನೂ ಹಿಡಿದ್ಬಿಟ್ಟಿತ್ತು. ಇನ್ನು ಮಳೆಯಲ್ಲಿ ಎಕ್ಸಿಬಿಷನ್ ಎಲ್ಲ ಇರಲ್ಲ, ಹೋಗೋದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸರಿ ಸುಮ್ಮನೆ ಕೂತ್ಕೊಂಡಿದ್ದೇನು ಮಾಡೋದು, ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಾವೀಗ ಹೋಗ್ತಾ ಇರೋಂಥ ದೇವಸ್ಥಾನ ಬಂದು ರಾಮವಳ್ಳಿಯಲ್ಲಿರೋಂಥ ಸಾಲಿಗ್ರಾಮ ದೇವಸ್ಥಾನ. ನಿಮಗೆ ಎಕ್ಸಾಕ್ಟಾಗಿ ತಿರುಪತಿನಲ್ಲಿ ದೇವ್ರ ದರ್ಶನ ಹೇಗಾಗುತ್ತಲ್ಲ ಅದೇ ಥರ ದೇವ್ರನ್ನ ನೀವು ಅಲ್ಲಿ ನೋಡ್ಬೋದು. ನನಗಂತೂ ಹಾಗೆ ಅನ್ನಿಸ್ತು. ನಾವು ತಿರುಪತಿನಲ್ಲಿ ದೇವ್ರ ದರ್ಶನ ಹೇಗೆ ಮಾಡಿದಾಗ ಯಾವ ಥರ ಫೀಲ್ ಆಯಿತು ಅದೇ ಥರ ಅನಿಸು. ಎಕ್ಸಾಕ್ಟ್ ಹಾಗೇ ಇದೆ ದೇವರು ಸಹ ಇಲ್ಲಿ. ತುಂಬ ದೊಡ್ಡದಾಗಿರೋಂಥ ದೇವಸ್ಥಾನ ಚೆನ್ನಾಗಿದೆ. ಬಟ್ ಒಳಗಡೆ ನಮಗೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ, ಹಾಗಾಗಿ ನಾನು ಒಳಗಡೆ ಯಾವುದೇ ಥರ ವೀಡಿಯೋಸ್ ಮಾಡೋದಕ್ಕೆ ಹೋಗಿಲ್ಲ, ಜಸ್ಟ್ ಹೊರಗಡೆ ಅಷ್ಟೇ ತೋರಿಸ್ತಾ ಇದ್ದೀನಿ. ನಾವಿಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 8 ಗಂಟೆನೇ ಆಗಿತ್ತು ಅಂತ ಅನಿಸುತ್ತೆ. ಒಂದು 7:30 8 ಆಗಿತ್ತು ಅಂತ ಅನಿಸುತ್ತೆ. ಇಲ್ಲಿ 8:15ವರೆಗೂ ಓಪನ್ ಇರುತ್ತಂತೆ ದೇವಸ್ಥಾನ. ಬೆಳಗ್ಗೆ ಓಪನ್ ಆದರೆ ಸಂಜೆ 8:30 ತನಕ ಓಪನ್ ಇರುತ್ತೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಅವತ್ತು ದೀಪೋತ್ಸವ ನಡೀತಾ ಇತ್ತು, ಅದನ್ನು ಸಹ ನೋಡ್ಕೊಂಡು ಬಂದ್ವಿ. ತುಂಬಾ ಖುಷಿಯಾಯಿತು. ಅಮ್ಮ ಹೇಳ್ತಾಯಿದ್ರು, ಇವಾಗ ನೀವು ತಿರುಪತಿನಲ್ಲಿ ನೋಡಿರ್ತೀರ ತುಂಬಾ ರಶ್ ಇರುತ್ತೆ, ನಮಗಲ್ಲಿ ಸರಿಯಾಗಿ ನಿಂತ್ಕೊಂಡು ದೇವ್ರ ದರ್ಶನ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ, ತಳ್ತಾ ಇರ್ತಾರೆ ಹೋಗಿ ಮುಂದೆ ಅಂತ. ಬಟ್ ಇಲ್ಲಿ ಆರಾಮಾಗಿ ದರ್ಶನ ಆಯ್ತಲ್ಲ, ನನಗೆ ಸಖತ್ ಖುಷಿ ಆಯಿತು ನೋಡಿ. ಸೇಮ್ ನನಗೆ ತಿರುಪತಿಲಿ ದರ್ಶನ ಮಾಡಿದಾಗೆ ಆಯಿತು ಅಂತ ಹೇಳ್ತಾಯಿದ್ರು ಅಮ್ಮ. ದೊಣ್ಣೆ ಬಿರಿಯಾನಿ ಮನೆ ಇವಂದು ದರ್ಶನ ಅಂದ್ರೆ ಅವ್ರ ಫ್ಯಾಮಿಲಿ ಚೆನ್ನಾಗೈತೆ ಅಂತಾರೆ. ಅದನ್ನ ಪಾರ್ಸಲ್ ಸುಮಾರು ಅಲ್ಲ, ಇದ್ರ ಪಕ್ಕನೇ ಎಷ್ಟಿದೆ ಅನ್ಲಿಮಿಟೆಡ್ ಜುಡಿಯೋ ಇಂಟ್ಯೂನ್ ಅಂತ ಬಂತು. ಇಲ್ಲ ಇಲ್ಲೇ ಪಾಪ ಹೇಳು, ಇಲ್ಲ ಇಲ್ಲೇ ಪಾಪ, ಇಲ್ಲೇ ಟನ್ ತಗೋ ಪಾಪ. ದಾವಣಗೆರೆ ಬೆಣ್ಣೆ ಜೊತೆ ಮುಂದೆ ಹೋಗ್ಬಿಡೋಣ ನೋಡಿ. ಫುಲ್ ಮುಂದೆ ಹೋಗ್ಬಿಡೋಣ ನೋಡಿ, ಅಲ್ಲೆಲ್ಲ ಮುಂದೆ ಪಾರ್ಕ್ ಮಾಡೋಣ, ಸ್ಪೇಸ್ ಇಲ್ಲಲ್ಲ ಎಲ್ಲೂ. ಈಗ ನಾವು ಈ ಹಾಸ್ಪಿಟಲ್ ಬಂದಿದ್ವಿ, ಸುಪ್ರಾ ಹಾಸ್ಪಿಟಲ್. ನೀನ್ ಹೆಂಗೋ ಬಂದಿದ್ದೆ ಸುಪ್ರಾಗೆ? ಏನೋ ಮೂಗ್ ಹೊಡ್ಕೊಂಡು ಮೂಗಿ ರಕ್ತ ಮೂಗ್ ಹೊಡ್ಕೊಂಡಲ್ಲ, ಸ್ಕೂಲಲ್ಲಿ ಬಿದ್ದೋಗಿ ಅವನು ಹೇಳು, ಸ್ಕೂಲಲ್ಲಿ ಬಿದ್ದು ಮೂಗ್ ಹೊಡ್ಕೊಂಡು ಬಿದ್ದು ಮೂಗಲ್ಲಿ ಬಂದ ಇವನು. ಏ ತನೀಶ್, ಮುಂದೆ ಹಾಕ್ಬಿಟ್ರೆ ಇಲ್ಲಿ ತನೀಶ್
ರಿಮೂವ್ ಮಾಡ್ಕೋಬೇಕು. ಬಂದ್ಬಿಟ್ಟು ಸ್ವಲ್ಪ ಬೆಲ್ಟ್ ಬರುತ್ತೆ, ಇದರಲ್ಲಿ ಬಂದ್ಬಿಟ್ಟು ಸಪೋರ್ಟ್ ಬರುತ್ತೆ. ಬೆಲ್ಟ್ ಬರುತ್ತಲ್ವಾ ನೋಡಿ, ಬೆಲ್ಟ್ ಇದ್ರೇನೆ ಅಲ್ಲಿ ಪಾಪುದು ಇದೆಯಲ್ಲ ಅದರಲ್ಲಿ ಬೆಲ್ಟ್ ಇಲ್ಲ, ಮುಂದೆ ಬರೀ ಲಾಕ್ ಅಷ್ಟರಾಗಿ ಹೇಳ್ತಾಳೆ. ಈ ಥರ ಸಪೋರ್ಟ್ ಇರುತ್ತೆ ಸಪೋರ್ಟ್ ಬರುತ್ತೆ. ಅದು ಫ್ರಂಟ್ ಬಂದು ಹಿಂದೆ ಬ್ಯಾಕ್ ಸೈಡು ಇದೆಯಾ? ಹ್ಯಾಂಡಲ್ ಬರುತ್ತೆ. ಅಲ್ಲ ಈ ಥರ ಬೆಲ್ಟ್ ಬರಬೇಕು. ಬೆಲ್ಟ್ ಇದೆಯಾ? ಬೆಲ್ಟ್ ಬರುತ್ತೆ, ಈ ಥರ ಬರುತ್ತೆ. ಆ ಥರ ಇದೆಯಾ? ಅದರಲ್ಲಿ ಸೀದಾ ಇದೆ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಹೊರಗಡೆ ಬಂದಿದ್ವಿ. ಇಲ್ಲಿ ಉಪನಗರದ ಕಡೆ ಪಾಪುಗೆ ಸೈಕಲ್ ನೋಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅಂತೇಳಿ ಇಲ್ಲಿ ಒಂದು ಟಾಯ್ ಶಾಪ್ಗೆ ಬಂದ್ವಿ. ಅವತ್ತಿನ ದಿನ ಅಕ್ಕವರು ರಿಟರ್ನ್ ಹೋಗೋರಿದ್ರು, ಹಾಗಾಗಿ ಬೆಳಿಗ್ಗೆನೇ ಸ್ವಲ್ಪ ಬೇಗನೆ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಮಳೆ ಬೇರೆ ಬೀಳ್ತಾ ಇತ್ತಲ್ವಾ, ಸರಿ ಇನ್ನು ಮಳೆ ಯಾವಾಗ ಶುರುವಾಗ್ಬಿಡುತ್ತೋ ಬೇಗ ಹೊರಡ್ತೀವಿ ಅಂತಂದರು. ತಿಂಡಿ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಮನೆಯೇ ಲೇಟ್ ಆಗುತ್ತೆ ಅಂತೇಳಿ ಹೊರಗಡೆನೇ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಮೊದಲಿಗೆ ನಾವು ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ ಉಪನಗರದಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದ್ಸರಿ ಟ್ರೈ ಮಾಡಿದ್ವಿ. ಸರಿ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಅಲ್ಲೇ ಕರ್ಕೊಂಡೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಪಾಪುಗೆ ಸೈಕಲ್ ನೋಡೋಣ ಅಂತೇಳಿ. ಇಲ್ಲೊಂದು ಹೊಸ್ದಾಗಿ ಬೇಬಿಗೇರ ಸಮಥಿಂಗ್ ಏನೋ ಇದೆ, ಹೊಸದೊಂದು ಶಾಪ್ ಓಪನ್ ಆಗಿದೆ ಉಪನಗರದಲ್ಲಿ. ಅಲ್ಲಿ ಒಂಥರ ಹೊರಗಡೆಯಿಂದ ತುಂಬ ಕಲೆಕ್ಷನ್ಸ್ ಅಂತ ಕಾಣಿಸ್ತಾ ಇತ್ತು. ಸರಿ ಒಂದ್ಸರಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ತುಂಬಾ ಯೂಜ್ ಪ್ರಾಡಕ್ಟ್ಸ್ ಇದೆ ಮಕ್ಕಳು ರಿಲೇಟೆಡು. ಬಟ್ ನಮಗೆ ಸೈಕಲಲ್ಲಿ ಏನಂತ ಕಲೆಕ್ಷನ್ಸ್ ಇಲ್ಲ ಅಂತ ಅನ್ನಿಸ್ತು, ಲಿಮಿಟೆಡ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ರೈಯಲ್ಲಿ ಚೆಕ್ ಮಾಡೋಣ ಅಂತೇಳಿ ಇಲ್ಲಿಂದ ನಾವು ಫಸ್ಟ್ ಕ್ರೈ ಕೂಡ ಹೋದ್ವಿ. ಬಟ್ ಅಲ್ಲೂ ಕೂಡ ಒಂದು 2-3 ಅಷ್ಟೇ ಸ್ಟಾಕ್ ಇದ್ದಿದ್ದು. ಅವರು ನೀವು ಆನ್ಲೈನಲ್ಲೂ ಸೇಮ್ ಪ್ರೈಸಲ್ಲೇ ಇರುತ್ತೆ, ಬುಕ್ ಮಾಡ್ಕೊಳ್ಳಿ ಅಂತಂದರೆ. ಓಕೆ, ನಾನು ಅದಕ್ಕೂ ಮುಂಚೆ ಆನ್ಲೈನಲ್ಲಿ ಸುಮಾರು ಚೆಕ್ ಮಾಡಿದೆ, ಬಟ್ ಒಂದ್ಸರಿ ನನಗೆ ಡೈರೆಕ್ಟಾಗಿ ನೋಡಿ ತೊಗೊಳ್ಳೋಣ ಅನ್ನೋದು ಒಂದು ಐಡಿಯಾ ಇತ್ತು. ಸೊ ಅದಕ್ಕೋಸ್ಕರ ಬಂದ್ವಿ. ಬಟ್ ನನಗೆ ಎರಡೂ ಕಡೆಯೂ ಕೂಡ ಸೈಕಲ್ ಸಿಗಲಿಲ್ಲ ಅವತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಸ್ಯಾರಿ ಶಾಪಿಂಗ್ ಅಂತ ಹೇಳಿ ಹೋದ್ವಿ. ಅಮ್ಮಗೆ ಹಬ್ಬಕ್ಕೆ ಸೀರೆ ತೊಗೊಳ್ಬೇಕು ಅಂತ ಹೇಳ್ತಾಯಿದ್ರು. ಸರಿ ನೋಡೋಣ ಅಂತೇಳಿ ಒಂದು ಶಾಪ್ಗೆ ಹೋದ್ವಿ. ಬಟ್ ಅಲ್ಲೆಲ್ಲ ವಿಡಿಯೋ ಅಲೋ ಮಾಡೋದಿಲ್ಲ ಅಂತ ಮೊದಲೇ ಬೋರ್ಡ್ ಹಾಕಿದ್ರು, ವಿಡಿಯೋ ಮಾಡೋ ಆಗಿಲ್ಲ ಅಂದ್ಬಿಟ್ಟು. ನನಗೂ ಕೂಡ ಅಷ್ಟೇ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಅವರು ಪರ್ಮಿಷನ್ ಇಲ್ಲದೆ, ಅಥವಾ ಪರ್ಮಿಷನ್ ಇದ್ದರೂ ಕೂಡ ಕೆಲವೊಂದು ಕಡೆ ಮುಜುಗರ ಅನಿಸುತ್ತೆ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ನಾನು ಏನು ಮಾಡೋದಕ್ಕೆ ಹೋಗಲಿಲ್ಲ. ಒಂದು ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು 2-3 ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ನಾವು ಅವತ್ತು. ಅಲ್ಲಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿತ್ತು. ಸರಿ ಬರ್ತಾ ಹಾಗೆ ಸ್ವಲ್ಪ ಚಿಕನ್ ಎಲ್ಲ ತೊಗೊಂಬಂದು ಮನೆಯಲ್ಲಿ ಸಾಂಬಾರು ಮಾಡಿಕೊಂಡು ಊಟ ಎಲ್ಲ ಮುಗಿಸಿದ್ವಿ. ಸಂಜೆ ಅಷ್ಟರಲ್ಲಿ ಅಕ್ಕವರೆಲ್ಲ ಹೊರಡ್ತೀವಿ ಅಂತ ಹೊರಟರು. ನೋಡಿದ್ರೆ ಜೋರು ಮಳೆ ಶುರುವಾಗ್ಬಿಟ್ಟಿತ್ತು. ಸರಿ ನಾವೇ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಜೋರು ಮಳೆ ಬೀಳ್ತಾ ಇದೆ ಅಂತ. ಒಂಥರ ವೆದರ್ ಮಾತ್ರ ಸಕ್ಕತ್ತಾಗಿತ್ತು, ಒಂಥರ ಚಿಲ್ಲಾಗಿತ್ತು. ಅದನ್ನೇ ಎಂಜಾಯ್ ಮಾಡ್ಕೊಳ್ತಾ ನಾವು ಅಕ್ಕವ್ರನ್ನ ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅವ್ರ ಮನೇಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಅಕ್ಕ ಮತ್ತು ಅಮ್ಮವ್ರ ಜೊತೆ ಕಳೆದಂಥ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಟೇಕ್ ಕೇರ್.